ಸಪ್ರೇಟ್ ನಮ್ಗೆ ಬೇಡಪ್ಪ, ಇದು ಬೇಕಾಗಿಲ್ಲ ಇವ್ರ ಜೊತೆಗೆ ನಮಗೆ, ಯಾಕಂದ್ರೆ ಅಷ್ಟೇ ಅಧಿಕಾರ ನಾವು ಬೋಸರೋಣ ಅಂತ ಅವರಲ್ಲಿ ಅದ್ರ ಜೊತೆಗೆ ನಮ್ಮ ಬಸವಣ್ಣವ್ರ ನೆಲೆಗಟ್ಟಿನ ನಾವು ಬೇರೆ ಇದ್ದೀವಿ, ನಾವು ಸಪ್ರೇಟ್ ಧರ್ಮ ಕೂಡ ಅಂತ ಹಿಂದೆ 2013ರಿಂದ 18ರೊಳಗೆ ನಮ್ಮ ಸಿದ್ದರಾಮಯ್ಯನವರು ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರು. ಅವ್ರ ವಿರೋಧಿಗಳಿಲ್ಲ, ನಮ್ಮ ಧರ್ಮನ ಹೊಡೆದ್ರು, ಇವರು ಜಾತಿಯನ್ನು ಹೊಡೆದ್ರು ಅಂತ ಆರೋಪ ಮಾಡಿದ್ರೆ, ಅದೇ ಲಿಂಗಾಯತರು ಇಲ್ಲಪ್ಪ ನಮ್ಗೆ ಹೊಸ ಹುಟ್ಟು ಕೊಟ್ಟರು ಇವರು ಅಂತೇಳಿ ಅವರು ತಮ್ಮ ಹೇಳ್ಕೊಡ್ತಾ ಇದ್ದಾರೆ. ಅದೆಲ್ಲ ಇರಲಿ, ಇವತ್ತು ಒಂದಾದ್ರೆ ಭಾಳ ಉತ್ತಮ, ಬೆಸ್ಟ್. ಆದರೆ ಈ ಒಂದಾದ್ರೆ ಒಂದು ದೊಡ್ಡ ಪ್ರಶ್ನೆ ಇಲ್ಲದ, ಒಂದಾದ್ರೆ ಏನು ಸಿಗ್ಬೋದು ಅದನ್ನು ಮೀಸಲಾತಿ ಹೆಚ್ಚು ಮಾಡ್ಕೋಬೋದು. ಇಬ್ಬರು ವಾದ ಮಾಡ್ತಾರೆ, ಲಿಂಗಾಯತರು ವಾದ ಮಾಡ್ತಾರೆ, ಇಲ್ಲರಿ ನಮ್ಮ ಮೀಸಲಾತಿ ಹೆಚ್ಚಾಗ್ತದೆ, ಧರ್ಮ ಆಗ್ತದೆ, ಇನ್ನೊಟ್ಟು ಹೆಚ್ಚು ಎಲ್ಲರಿಗೂ ಸಿಗ್ತಾವೆ ಉದ್ಯೋಗ. ಇನ್ನೊಂದು ನಮ್ಗೆ ವೀರಶೈವರು ಹೇಳ್ತಾರೆ, ಇಲ್ಲಪ್ಪ ಎಲ್ಲರಿಗೂ ಉದ್ಯೋಗ ಸಿಗ್ತದೆ, ನಾವು ವೀರಶೈವ ಅಂಡರ್ದಲ್ಲಿ ಬರೋದ್ರಿಂದ ನಾವು ಒಟ್ಟು ಎಲ್ಲರೂ ಕೊಡ್ಕೊಂಡ ಇನ್ನೂ ವರ್ಷ ನಮ್ಗೆ ಮೀಸಲಾತಿ ಹೆಚ್ಚು ಮಾಡ್ಕೊಂಡು ಅನ್ನೋದು ಇವೆರಡರಲ್ಲಿ ಅವ್ರವ್ರ ದೃಷ್ಟಿಕೋನದ ಸರಿಯೇ ಇದ್ದಾರೆಗಳಂತಲ್ಲ. ಆದರೆ ಇಲ್ಲಿ ಮೂಲಭೂತ ಪ್ರಶ್ನೆ ಇದ್ದಾರೆ ಇಲ್ಲಿ ಏನಂದರೆ, ಇವರಿಬ್ಬರು ಒಂದಾದ್ರೆ ನಿಶ್ಚಿತವಾಗಿಯೂ ನಮ್ಗೆ ಉದ್ಯೋಗ ಸಿಗ್ತಾವ, ಅಥವಾ ಬೇರೆ ಬೇರೆ ಆದ್ರೂ ಸಹಿತ ಉದ್ಯೋಗ ಸಿಗ್ತಾವ ಅನ್ನೋದಕ್ಕೆ ಇಲ್ಲಿ ಉತ್ತರ ಇಲ್ಲ. ಮೀಸಲಾತಿ ಸಿಗ್ತದೆ, ಮೀಸಲಾತಿ ಕೊಡ್ತಾರೆ. ಯಾಕಂದ್ರೆ ಇನ್ನೊಂದು ಏನಾಗ್ಯದಪ್ಪ ಅಂದ್ರೆ, ಇವತ್ತು ಇಡೀ ದೇಶದ ತುಂಬ ಈ ಜಾತಿ ಅನ್ನುವಂಥದ್ದಂತೀವಿ ನಮ್ಮ ದೇಶದ ವೈರಿ, ಇದರಲ್ಲಿ ಎರಡು ಮಾತ್ರ ಇಲ್ಲ. ಆದರೆ ಇವತ್ತು ಇಡೀ ದೇಶದ ತುಂಬ ಏನಾಗ್ಯದಪ್ಪ ಅಂದರೆ ಎಲ್ಲರೂ ಜಾಗೃತರಾಗಿದ್ದಾರೆ ಜನ. ಹೋಗಪ್ಪ ನಮಗೂ ಅವಕಾಶ ಕೊಡ್ರಿ. ಕೆಲವು ಜನ ಇದು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅವರಷ್ಟು ಶ್ರೀಮಂತರಾಗ್ತಾ ಇದ್ದಾರೆ, ಅವರಷ್ಟೇ ಗಳಿಸ್ಕೊಳ್ತಾ ಇದ್ದಾರೆ, ಅವರಷ್ಟೇ ಅಧಿಕಾರ ಹಿಡಿತಾ ಇದ್ದಾರೆ, ನಾವು ಬೇಕು ಅಂತೇಳಿ. ವಿವೇಕಾನಂದರು ಒಂದು ಮಾತು ಹೇಳಿದ್ರು, ನಿಮಗೆ ಗೊತ್ತದ ಕೇಳಿರ್ತೀರಿ ನಿಶ್ಚಿತ. ಒಂದು ಕಾಲಕ್ಕೆ ಈ ದೇಶವನ್ನು ಬ್ರಾಹ್ಮಣರು ಆಳಿದರು, ನಂತರದಲ್ಲೇ ಏನಪ್ಪ ಅಂದ್ರೆ ವೈಶ್ಯರು ನಮ್ಮ ಏನಪ್ಪ ಅಂದರೆ ಕ್ಷತ್ರಿಯರು ಆಳಿದರು, ನಂತರದಲ್ಲೇ ಶೈವರು ಆಳಿದರು, ನಮ್ಮ ವೈಶ್ಯರು ಆಳಿದರು, ಮತ್ತು ಇನ್ನು ನಮ್ಮದು ಏನದಪ್ಪ ವೈಶ್ಯರು ಅಂದ್ರೆ ಬ್ರಿಟಿಷರು ಅವರು ಆಳಿದರು. ಈಗ ಶೂದ್ರರು ಆಳೋದ ಭವಿಷ್ಯದಲ್ಲಿ ಅಂತೇಳಿ. ಇದರರ್ಥ ಅವತ್ತು ಒಪ್ಕೊಳ್ತಾ ಇದ್ರು, ಅವರೆಲ್ಲ ಜಾಗೃತ ಆಗ್ತಾ ಇದ್ದಾರೆ, ಇವರು ಜಾಗೃತ ಆಗಿದ್ದಾರೆ, ತಮ್ಮ ಹಕ್ಕುಗಳನ್ನ ಕೇಳ್ತಾ ಇದ್ದಾರೆ. ಇವರೆಲ್ಲರೂ ಇವತ್ತು